ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇರ್ ಡೈಯನ್ನು ಹಚ್ಕೊಂಡಿದ್ದೀನಿ. ಇದೇನಪ್ಪ ವಿಶೇಷ ಅಂದೆ, ಎಲ್ಲರೂ ಹಚ್ಕೊತಾರೆ ಹೇರ್ ಡೈ, ಇದನ್ನು ಹೇಳಕೊಂತಾರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಮೊದಲೇ ಬಾರಿಗೆ ಹೇರ್ ಡೈ ಹಚ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಆದರೂ ನಾನು ಯಾವುದೇ ರೀತಿ ಮೆಹಂದಿ ಪೌಡ್ರ್ ಆಗಲಿ, ಮೆಹಂದಿ ಆಗಲಿ ಮತ್ತು ಈ ಮೆಂತ್ಯ ಎಲ್ಲ ರುಬ್ಬಿ ಇದನ್ನೆಲ್ಲ ಹೇರ್ ಪ್ಯಾಕ್ ಹಾಕ್ಕೊತಾರಲ್ಲ, ನಾನು ಯಾವುದೇ ರೀತಿ ಇವತ್ತಿನವರೆಗೂ ಯಾವುದೇ ರೀತಿ ಹೇರ್ ಪ್ಯಾಕನ್ನು ನಾನು ಬಳಸಿಲ್ಲ. ಆಮೇಲೆ ಹೇರ್ ಡೈಯನ್ನು ನಾನು ಹಚ್ಕೊಂಡಿರಲಿಲ್ಲ. ಬರೀ ನಮ್ಮ ಮನೆಯಲ್ಲಿ ತಯಾರಿ ಮಾಡುವಂಥ ಒಂದು ಎಣ್ಣೆನ ಮಾತ್ರ ನಾನು ಕೂದಲಿಗೆ ಹಚ್ತಾ ಇದ್ದೆ. ಈಗ ಯಾಕಪ್ಪ ಹೇರ್ ಡೈ ಹಚ್ಕೊಂಡೆ ಅಂತ ಅಂದರೆ, ನನಗೆ ಅಲ್ಲಲ್ಲಿ ಒಂದೊಂದು ಬಿಳಿ ಕೂದಲು ಕಾಣಿಸ್ತಾ ಇದ್ದವು. ಅದಕ್ಕೋಸ್ಕರ ನಾನು ಮೊದಲಿಗೆ ಅನ್ಕೊತಿದ್ದೆಯಪ್ಪ, ಯಾರಿಗೂ ಬಿಳಿ ಕೂದಲು ಬರಲೇಬಾರ್ದಪ್ಪ ಅಂತ ಅನ್ಕೊತಿದ್ದೆ. ಆದರೆ ವಯಸ್ಸಿನ ಅನುಗುಣ ಬರ್ತಾವೆ ಬಿಳಿ ಕೂದಲು. ಯಾಕಂದ್ರೆ ಅದನ್ನು ಹೇರ್ ಡೈ ಹಚ್ಚೋದು, ಒಣಗಿಸೋದು, ತಲೆ ತೊಳ್ಕೊಳೋದು ಅದೊಂಥರ ಹಿಂಸೆ ಅನಿಸೋದು. ಏನು ಮಾಡಬೇಕು? ಈಗ ನಮಗೆ ಬಂದಾಗ ನಾವು ಯಾವುದಾದ್ರೂ ಒಂದು ರೀತಿಯಾಗಿರುವಂಥ ಒಂದು ಹೋಮ್ ರೆಮಿಡಿನ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಹೋಮ್ ರೆಮಿಡಿ ಆಯ್ತು, ಯಾವುದಾದ್ರೂ ಒಂದು ರೆಮಿಡಿನ ನಾವು ಹಚ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ಈಗ ಹೆಣ್ಮಕ್ಳಿಗೆ ಆದರೆ ಭಾಳನ ಕಷ್ಟ. ಉದ್ದ ಕೂದಲಿಗೆ ಅದನ್ನ ಹಚ್ಚಿ ತೊಳೆಯೋದಂತೂ ಭಾಳನ ಕಷ್ಟ ಅನಿಸುತ್ತೆ. ಗಂಡು ಮಕ್ಕಳಿಗೆ ಅಷ್ಟು ಅನ್ಸಂಗಿಲ್ಲ, ಅದು ಭಾಳ ಕೂದಲಿರಂಗಿಲ್ಲ. ಅವ್ರು ಬೇಗ ಹಚ್ಕೊಂಡು ತಲೆ ತೊಳ್ಕೊಬೋದು. ಬರೀ ಇವತ್ತು ನಿಮಗೆ ಯಾವುದೇ ರೀತಿ ಒಂದು ಕೆಮಿಕಲ್ ಇಲ್ಲದೆ ಇರುವಂಥ ಒಂದು, ಯಾವುದೇ ರೀತಿ ಭಯ ಇಲ್ಲದೇ ಯೂಸ್ ಮಾಡುವಂಥ ಒಂದು ಪ್ರಾಡಕ್ಟನ್ನು ನಾನು ನಿಮ್ಗೆ ಇವತ್ತು ತೊಗೊಂಡು ಬಂದಿದ್ದೀನಿ. ನೀವು ಭಾಳ ಎಲ್ಲರೂ ಕೇಳಿರ್ಬೋದು ಈ ಖಾದಿ ಇಂಡಿಗೋ ಪೌಡ್ರು ಮತ್ತು ಮೆಹಂದಿ ಪೌಡ್ರು ಅಂತ ಹೇಳಂದು ನೀವು ಇಲ್ಲಿ ಕೇಳಿರ್ಬೋದು. ಭಾಳ ಜನ ಇದನ್ನ ಯೂಸ್ ಮಾಡಕೊಂತಾರೆ. ಆದರೆ ಇವತ್ತು ನಾನು ನಿಮಗಿಲ್ಲಿ ಇದನ್ನು ಎರಡೂ ಸಪ್ರೇಟಾಗಿ ತೊಗೊಳೋದ್ರ ಬದಲಾಗಿ ಒಂದೇ ಪ್ರಾಡಕ್ಟನ್ನು ನೀವು ತೊಗೊಂಡು ಯೂಸ್ ಮಾಡ್ಬೋದು. ಅದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಂಗೆ ನೀವು ಸಪ್ರೇಟಾಗಿ ನಾವು ಅದನ್ನ ತರಿಸ್ಕೊಂಡು ಯೂಸ್ ಮಾಡ್ತೀವಪ್ಪ ಅನ್ನೋದಾದರೆ ಒಂದು ಸ್ವಲ್ಪ ನ್ಯಾಚುರಲ್ ಆಗಿರುವಂಥ ಒಳ್ಳೆ ಪ್ರಾಡಕ್ಟನ್ನು ತಂದು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಇದು ಒಂದು ಒಳ್ಳೆ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆಗೆ ಇದನ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಇದು ಒಂದು ನಾನು ಈಗ ತೋರಿಸ್ತಿರೋದು ನ್ಯಾಚುರಲ್ ಆಗಿರುವಂಥ ಒಂದು ಮೆಹಂದಿ ಪೌಡ್ರು ಮತ್ತು ಇಂಡಿಗೋ ಪೌಡ್ರು. ಈ ಇಂಡಿಗೋ ಪೌಡ್ರು, ಮೆಹಂದಿ ಪೌಡ್ರ್ ನೀವು ಯೂಸ್ ಮಾಡ್ತೀನಿ ಅನ್ನೋದಾದರೆ ರಾತ್ರಿಯೇ ನೀವು ಇಂಡಿಗೋ ಪೌಡ್ರನ್ನ ಒಂದು 2 ಸ್ಪೂನಷ್ಟು ಹಾಕಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಕಲಿಸಿಡಬೇಕು. ಬೆಳಗ್ಗೆ ಎದ್ದು ಮೆಹಂದಿ ಪೌಡ್ರನ್ನ 2 ಸ್ಪೂನಷ್ಟು ನೀವು ಇಂಡಿಗೋ ಪೌಡ್ರ್ ತೊಗೊಂಡಿನಿ ಅಂತ ಅಂದರೆ 1 ಸ್ಪೂನಷ್ಟು ನೀವು ಮೆಹಂದಿ ಪೌಡ್ರನ್ನ ಬೆಳಗ್ಗೆ ಸಪ್ರೇಟಾಗಿ ಕಲಿಸ್ಬೇಕು. ಸಪ್ರೇಟಾಗಿ ಕಲಿಸಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಿಮ್ಮ ತಲೆ ಕೂದಲಿಗೆ ಹಚ್ಚಿ ಅದಕ್ಕೆ ಯಾವುದೇ ರೀತಿ ಶಾಂಪು ಬಳಸ್ತೇನೆ ಹಾಗೆ ತಲೆನ ತೊಳ್ಕೊಂಡು ಬರಬೇಕಾಕತಿ. ಮಾರನೇ ದಿನ ನೀವು ಶಾಂಪು ಅಥವಾ ನಿಮ್ಮ ಯಾವ ಶಾಂಪು ಸೋಪನ್ನು ಯೂಸ್ ಮಾಡ್ತೀರೋ ಅದನ್ನು ನೀವು ಇಲ್ಲಿ ಬಳಸ್ಬೋದಾಗುತ್ತೆ. ನಿಮಗೆ ಒಂದೊಂದು ಸರ್ತಿ ಏನಾಗುತ್ತೆ, ನಾವು ರಾತ್ರಿ ಏನಾದರೂ ಇಂಡಿಗೋ ಪೌಡರ್ ನಾವು ಕಲಿಸಿಡ್ಲಿಲ್ಲಪ್ಪ, ಬೆಳಗ್ಗೆ ಎದ್ದು ನಮಗೆ ಹೆರಡೆ ಹಚ್ಕೋಬೇಕು ಅಂತ ಅಂದಾಗ ಏನು ಮಾಡ್ತೀವಿ ನಾವು, ಅದು ಅಯ್ಯೋ ನಾ ಇದನ್ನ ಕಲಿಸಿಡ್ಲಿಲ್ಲ ಅಂತ ಮತ್ತು ನಾವು ಈ ಕೆಮಿಕಲ್ ಯುಕ್ತವಾಗಿರುವಂಥ ಒಂದು ಇದಕ್ಕೆ ನಾವು ಹೇರ್ ಡೈಗೆ ನಾವು ಹೋಗಕತ್ತಿ. ಅದರಿಂದ ಭಾಳ ಸೈಡ್ ಎಫೆಕ್ಟ್ ಅದಾವೆ. ನಮಗೆ ಅದು ಗೊತ್ತಿದ್ದು ನಾವು ಅನಿವಾರ್ಯವಾಗಿ ಅದನ್ನು ನಾವು ಬಳಸ್ತಾ ಇದ್ದೀವಿ. ಆಮೇಲೆ ಅದನ್ನು ಹಚ್ಚಿ ನೋಡ್ರಿ, ನೀವು ಕಪ್ಪಾಗಿರುವಂಥ ಕೂದಲು ಸಹಿತ ಬೆಳ್ಳಗಾಗ್ತವೆ. ಸ್ವಲ್ಪನೇ ಬೆಳ್ಳಗಾಗಿರುವಂಥ ಕೂದಲಿಗೆ ನಾವು ಅದನ್ನ ಹಚ್ಚಿದಾಗ ಕಪ್ಪಾಗಿರುವಂಥ ಕೂದಲು ಸಹಿತ ನಿಮಗೆ ಬೆಳ್ಳಗಾಗ್ತಾ ಹೋಗ್ತಾವೆ. ಅದು ಒಂದು ಮೇನ್ ಆಗಿರುವಂಥ ಸೈಡ್ ಎಫೆಕ್ಟ್. ಅದರೊಳಗೆ ಒಂದು ಕೆಮಿಕಲ್ ಇರುವಂಥ ಒಂದು ಪ್ರಾಡಕ್ಟ್ ಆಗಿರೋದನ್ನು ದಯವಿಟ್ಟು ಅದನ್ನು ಬಿಟ್ಟು ನಾವು ನ್ಯಾಚುರಲ್ ಆಗಿರುವಂಥ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳಂದು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಏನಪ್ಪ ಅಂತ ಅಂದರೆ, ಇದು ಖಾದಿ ನ್ಯಾಚುರಲ್ ಹೇರ್ ಕಲರ್ ಅಂತ ಹೇಳಂದು ಇದು ಬ್ಲ್ಯಾಕ್ ಐತಿ. ನಾನು ತರಿಸಿರೋದು ಬ್ಲ್ಯಾಕು. ನಿಮಗೆ ಬೇಕಿದ್ರೆ ಬ್ರೌನ್ ಕಲರಲ್ಲೂ ಇದು ನಿಮಗೆ ಬರುತ್ತೆ. ಬ್ರೌನ್ ಕಲರ್ ಬೇಕು ನಮಗೆ ಅನ್ನೋದ್ರೆ ಬ್ರೌನ್ ಇರುವಂಥದ್ದು, ಬ್ರೌನ್ ಕಲರ್ ಆಗುವಂಥದ್ದು ಇದು ಪೌಡ್ರ್ ನಿಮ್ಗೆ ಬರುತ್ತೆ. ನಾನು ಇದನ್ನ ಖಾದಿ ನ್ಯಾಚುರಲ್ ಹೇರ್ ಕಲರು ಕಪ್ಪಾಗಿರುವಂಥದ್ದು ಬ್ಲ್ಯಾಕ್ ಕಲರ್ ನಾನು ತರಿಸಿರೋದು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೀನಿ. ಹಾಗೆ ಇದಕ್ಕೆ ನಾನು 275 ರೂಪಾಯಿ ಇದಕ್ಕೆ ನಾನು ಕೊಟ್ಟಿರೋದು. ಹಾಗೆ 150 ಗ್ರಾಮ್ ಅಷ್ಟು ಇದೈತಿ. ಆಮೇಲೆ ಮೇಲೊಂದು ಒಳ್ಳೆ ಸ್ಟೀಲ್ ಡಬ್ಬಾನ ಇದಕ್ಕೆ ನಮಗೆ ಕೊಟ್ಟಿರ್ತಾರೆ. ಇದು ನಾನು ಫಸ್ಟ್ ಟೈಮಿಗೆ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಅಂದರೆ ಜಾಸ್ತಿ ನಮಗೆ ಕಪ್ಪಾಗಿರೋ ಕೂದಲು ಬೇಕು, ಜಾಸ್ತಿ ಕಲರ್ ಬೇಕು ಅಂತ ಅನ್ನೋರು ನಾನಿಲ್ಲಿ ಒಂದು ಲೋಟದಷ್ಟು ನೀರಿಗೆ ಅರ್ಧ ಚಮಚದಷ್ಟು ಚಾಪುಡಿನ ಹಾಕ್ಕೊಂಡು ಅದನ್ನ ಕುದಿಸ್ಕೊಂಡು ಅದು ಆದಮೇಲೆ ನಾನು ಅದನ್ನ ಸೋಸ್ಕೊಂಡು ಇದಕ್ಕೆ 1 ಚಮಚದಷ್ಟು ನಾನು ಇದನ್ನ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಆ ಸೋಸಿರುವಂಥ ಒಂದು ಚಹಾದ ನೀರನ್ನು ಇದಕ್ಕೆ ಹಾಕ್ಕೊಂಡು ನಾನು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತೀನಿ. ನೋಡಲಿ ಎಷ್ಟು ಚೆನ್ನಾಗೈತಿ. ಇದು ಭಾಳನ ಕ್ವಾಂಟಿಟಿ 150 ಗ್ರಾಮ್ ಅಂತ ಅಂದರೆ ಭಾಳಷ್ಟು ಟೈಮ್ ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಯಾವುದೇ ರೀತಿ ಇಲ್ಲಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿ ಭಯ ಇಲ್ಲದೇನೂ ನಾವು ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರೇ ರೀತಿ ನಾನಂತೂ ಮೊದಲನೇ ಬಾರಿಗೆ ನಾನು ಹಚ್ಚಿದ್ರು ಇದನ್ನ ಯಾವುದೇ ರೀತಿ ನಾನು ಟೆಸ್ಟು ಆಗಲಿ ಪ್ಯಾಚ್ ಟೆಸ್ಟ್ ಆಗಲಿ ಏನೂ ಮಾಡಿಲ್ಲ. ನಾನು ಡೈರೆಕ್ಟಾಗಿ ಹಚ್ಚಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಒಂದು
ಸ್ವಲ್ಪ ಪ್ಯಾಚ್ ಟೆಸ್ಟನ್ನು ನೀವು ಮಾಡಿಕೊಂಡು ಆಮೇಲೆ ಹಚ್ಕೋಬೋದು ಅಂತ ಹೇಳ್ತೀನಿ. ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂದ್ರೆ ಆದಷ್ಟು ಬೇಗನೆ ನಿಮಗೆ ಇದರದ್ದು ರಿಸಲ್ಟ್ ಕೊಡುತ್ತೆ. ಯಾಕಂತ ಅಂದ್ರೆ ನಾವು ಹೇರ್ ಡೈ ಹಚ್ಚಿ ನಮ್ಮ ಕೂದಲು ಹೇರ್ ಡೈಗೆ ಹೋಗೋಕೊಂಡ್ಬಿಟ್ಟಿರ್ತೈತಿ. ಆದಷ್ಟು ಬೇಗ ಇದಕ್ಕೆ ನಮ್ಗೆ ಅದು ಕಲರ್ ನಮ್ಗೆ ಕೊಡೋಂಗಿಲ್ಲ. ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತೀವಿ ಅನ್ನೋದಾದರೆ ಇದು ಆದಷ್ಟು ಬೇಗನೆ ನಮ್ಗೆ ರಿಸಲ್ಟ್ ಕೊಡ್ತೈತಿ. ಆಮೇಲೆ ಇದನ್ನ ವಾರಕ್ಕೆ ಒಂದನೇ ಸರ್ತಿಗೆ ನಿಮಗೆ ರಿಸಲ್ಟ್ ಕೊಡಲಿಲ್ಲ ಅಂತ ಅಂದರೆ ವಾರಕ್ಕೆ 2 ಸರ್ತಿ ನೀವು ಇದನ್ನ ಯೂಸ್ ಮಾಡ್ಬೋದು. ಬರ್ತಾ ನೀವು ಒಂದು ತಿಂಗಳಿಗೆ ಒಂದು ಸರ್ತಿ ಯೂಸ್ ಮಾಡ್ಬೋದು. ಆ ರೀತಿ ನಿಮ್ಮ ಕಲರ್ ಇದು ಕೊಡ್ತಾ ಹೋಗುತ್ತೆ. ಬಿಳಿ ಕೂದಲು ಇರೋದು ಸಹಿತ ಆರಾಮಾಗಿ ನಿಮ್ಗೆ ಕಪ್ಪಾಗ್ತಾ ಹೋಗ್ತಾವೆ. ಅಷ್ಟು ಮಾತ್ರ ಇದರಲ್ಲಿ ಗ್ಯಾರಂಟಿ ನಾನು ಹೇಳ್ಬೋದು. ನಾನು ಮೊದಲೇ ಬಾರಿಗೆ ನಾನು ಯೂಸ್ ಮಾಡಿದ್ರೂ ಯಾವುದೇ ರೀತಿ ನನಗೆ ಸೈಡ್ ಎಫೆಕ್ಟ್ ಆಗಿಲ್ಲ. ಮತ್ತು ನನಗೆ ಕೂದಲು ಅಲ್ಲಲ್ಲಿ ಕಪ್ಪಿರುವಂಥ ಬೆಳ್ಳಗಿರುವಂಥ ಕೂದಲು ನನಗೆ ಕಪ್ಪಗಾಗಿದ್ದಾವೆ. ಇದು ನೋಡ್ರಿ, ನಾನು ಚಹಾ ಪುಡಿ ಹಾಕಿ ಕುದಿಸಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಗಾಳಿ ಆಡ್ದೇನೆ ಇರೋ ರೀತಿ ನಾವು ಅದನ್ನ ಮುಚ್ಚಿಡ್ಬೇಕಾಗತ್ತೆ. ಅದನ್ನು ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ನಾನು ಬಿಟ್ಟಿದ್ದೆ ಅಲ್ಲಿ. ಅದನ್ನು ನಮ್ಮ ಮನೆಯವರಿಗೆ ನಾನು ಯೂಸ್ ಮಾಡಿದ್ದದನ್ನ ಫಸ್ಟ್ ಟೈಮು ನಾನು ಚಹಾ ಪುಡಿ ಹಾಕಿ ನಮ್ಮ ಮನೆಯವರಿಗೆ ಅದನ್ನ ಹಾಕಿ ಕಲಸಿ ಹಚ್ಚಿದ್ದು. ಇದು ಸೆಕೆಂಡ್ ನಾನು ಏನು ಹಾಕಿ ತೋರಿಸಿದ್ದೀನಿ ಅಂದರೆ ನೀರು, ಉಗುರು ಬೆಚ್ಚಗಿನ ನೀರನ್ನು 2 ಸ್ಪೂನು ಈ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಇದು ನಮಗೆ ಹೇರ್ ಡೈ ಯಾವ ರೀತಿ ಬೇಕು, ಎಷ್ಟು ಗಟ್ಟಿ ಬೇಕು, ಆಮೇಲೆ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅದನ್ನು ನೋಡಿಕೊಂಡು ನೀವು ಕಲಿಸಿ ಇದನ್ನು ನಾನು ಒಂದು ಅರ್ಧ ಗಂಟೆ ಕಾಲ ಚೆನ್ನಾಗಿಂದ ಮುಚ್ಚಿಡಬೇಕು. ನಾವು ಗಾಳಿ ಆಡೋ ರೀತಿ ನಾವು ಇಡಬಾರ್ದು, ಚೆನ್ನಾಗಿಂದ ಮುಚ್ಚಿ ನಾವು ಇಡಬೇಕಾಗತ್ತೆ. ನೋಡಲಿ ಎಷ್ಟು ಚೆನ್ನಾಗಿ ನಮಗಿದು ಕಲರ್ ಬಂದೈತೆ ಅಂತ ಹೇಳೋದು. ಅರ್ಧ ಗಂಟೆ ನಾನು ಇದನ್ನ ಕಲಿಸಿಟ್ಟಿದ್ದೆ. ಇದನ್ನು ನಾನು ತಲೆಗೆ ಹಚ್ಚಿ 1 ಗಂಟೆ ಕಾಲ, ನೀವು ಬೇಕಿದ್ರೆ ಟೈಮ್ ಇದ್ದರೆ ಒಂದು 2 ಗಂಟೆ ಕಾಲನೂ ನೀವು ಇಡ್ಬೋದು. ಟೈಮ್ ಇಲ್ಲಪ್ಪ ಅಂದರೆ 1 ಗಂಟೆ ನೀವು ಇದನ್ನ ಹಚ್ಕೊಂಡು ಮೇಲೆ ಒಂದು ಕ್ಯಾಪ್ ಇದ್ರೆ ನೀವು ಇದನ್ನ ಹಾಕ್ಕೋಬೋದು. ಇಲ್ಲ ಅಂದರೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ನನ್ನ ಹತ್ರ ಬ್ರಷ್ ಕೂಡ ಇರಲಿಲ್ಲ, ಒಂದು ಪ್ಲಾಸ್ಟಿಕ್ಕಿನ ಕವರನ್ನು ಕೈಗೆ ಹಾಕ್ಕೊಂಡು ಅದರಿಂದ ನಾನು ಇದನ್ನ ಹಚ್ಕೊಂಡಿದ್ದೀನಿ. ಅದೇ ಪ್ಲಾಸ್ಟಿಕ್ಕಿನ ಕವರನ್ನು ನಾನು ತಲೆಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶವರ್ ಕ್ಯಾಪ್ ಇದ್ದರೆ ಅದನ್ನ ನೀವು ಹಾಕ್ಕೋಬೋದು. 1 ಗಂಟೆ ಅಥವಾ 2 ಗಂಟೆಗಳ ಕಾಲ ನಿಮ್ಗೆ ಟೈಮ್ ಎಷ್ಟಿರುತ್ತೋ ಅಷ್ಟರ ಮೇಲೆ ನೋಡಿಕೊಂಡು ನೀವು ಇದನ್ನ ತಲೆಯನ್ನು ತೊಳ್ಕೊಬೇಕು. ಮಿನಿಮಮ್ ಆಗಿ ಒಂದು ತಾಸಾದರೂ ನೀವು ಇದನ್ನ ತಲೆಯಲ್ಲಿ ಹಚ್ಕೊಂಡು ಬಿಡಬೇಕಾಗತ್ತೆ. ಮತ್ತು ಯಾವುದೇ ರೀತಿ ಶಾಂಪೂ ಆಗಲಿ ಸೋಪನ್ನಾಗಲಿ ದಯವಿಟ್ಟು ಬಳಸೋಕೆ ಹೋಗ್ಬೇಡ್ರಿ. ಮಾರನೇ ದಿನ ನೀವು ಶಾಂಪೂ ಮತ್ತು ನೀವು ಏನು ಶಾಂಪೂ ಯೂಸ್ ಮಾಡ್ತೀರೋ ಅದನ್ನು ನೀವು ಯೂಸ್ ಮಾಡಿ ತಲೆನ ತೊಳ್ಕೊಬೋದು. ಹಂಗೆ ಇದಕ್ಕೆ ಯಾವುದೇ ರೀತಿ ರಾತ್ರಿ ನಾವು ನೆನೆಸಬೇಕಪ್ಪ, ಬೆಳಗ್ಗೆ ಎದ್ದು ನೆನೆಸಬೇಕು, ಕಲಿಸ್ಬೇಕು, ಅದು ಯಾವುದೇ ರೀತಿ ಜಂಜಾಟ ಇಲ್ಲ. ನೀವು ಬೆಳಗ್ಗೆ ಎದ್ದು ಆರಾಮಾಗಿ ಅದನ್ನು ನೀವು ಬೇರೆ ಕೆಲಸ ಮಾಡೋಕ್ಕಿಂತ ಮೊದಲು ಅದನ್ನ ಕಲಿಸಿಟ್ಕೊಂಡು ನಂತರ ನೀವು ಅದನ್ನ ತಲೆಗೆ ಹಚ್ಕೊಂಡು ತಲೆ ಸ್ನಾನ ಮಾಡಿ ಬಂದುಬಿಟ್ರೆ ಮುಗೀತು. ಭಾಳನ ಈಸಿಯಾಗಿರುವಂಥ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸಿದ್ದೀನಿ. ಅದು 2 ಸಪ್ರೇಟಾಗಿ ಇಂಡಿಗೋ ಪೌಡ್ರ್ ಮತ್ತು ಮೆಹಂದಿ ಪೌಡ್ರ್ ಸಪ್ರೇಟಾಗಿದ್ದರೆ ಏನಾಗುತ್ತೆ, ರಾತ್ರಿ ನಾವು ಇಂಡಿಗೋ ಪೌಡ್ರನ್ನ ಕಲಿಸಿಟ್ಟು ಮತ್ತೆ ಬೆಳಿಗ್ಗೆ ಎದ್ದು ಮೆಹಂದಿ ಪೌಡ್ರನ್ನ ಕಲಿಸಿಟ್ಟು ಅದು 2 ರೀತಿ ಕೆಲಸ ಆಗುತ್ತೆ. ಆದರೆ ಈ ಡಬ್ಬನ ತರಿಸಿರೋದೈತಲ್ಲ ಇದನ್ನು ನೀವು ಒಂದೇ ಟೈಮಿಗೆ ನೀವು ಕಲಿಸ್ಕೋಬೋದು. ಒಂದೇ ಟೈಮಿಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಹಚ್ಕೊಂಡು ನೀವು ತಲೆ ಸ್ನಾನ ಮಾಡಿಕೊಂಡು ಬರ್ಬೋದು. ಭಾಳನ ಈಸಿಯಾಗಿರುವಂಥ ಒಂದು ರೆಮಿಡಿ ಅಥವಾ ಒಂದು ಪ್ರಾಡಕ್ಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಸರ್ತಿ ಇದನ್ನು ನೀವು ತರಿಸ್ಕೊಂಡು ನೀವು ಯೂಸ್ ಮಾಡಿರಿ. ಯಾವುದೇ ರೀತಿಯಾಗಿರುವಂಥ ಇದರಲ್ಲಿ ಕೆಮಿಕಲ್ ಇಲ್ಲ, ನ್ಯಾಚುರಲ್ ಆಗಿರುವಂಥ ಒಂದು ಪ್ರಾಡಕ್ಟು ಆಗಿರುತ್ತಿದ್ದು. ನೀವು ಇದನ್ನ ಆರಾಮಾಗಿ ಬೆಳೆಸ್ಬೋದು. ಹಂಗೆ ನಾನು ಮತ್ತೆ ಹೇಳಿದ್ದೀನಿ, ಪ್ಯಾಚ್ ಟೆಸ್ಟನ್ನು ಮಾಡಿ ನಂತರ ಬಳಸಿರಿ ಅಂತ ಅಂದು ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತು ಮುಂದೆ ಯಾವ ರೀತಿ ನಾನು ಯಾವ ಸ್ಕಿನ್ ಕೇರು ಅಥವಾ ಹೇರ್ ಕೇರ್ ಪ್ರಾಡಕ್ಟನ್ನು ತರಬೇಕು ಅಂತ ಅಂದೇಳಂದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ಇನ್ನೂ ಈಸಿ ಆಗುತ್ತೆ ನನಗೆ ನಿಮ್ಮ ಜೊತೆಗೆ ಈ ರೀತಿಯಾಗಿರುವಂಥ ಒಂದು ಸ್ಕಿನ್ ಕೇರು ಹೇರ್ ಕೇರನ್ನು ನಾನು ಶೇರ್ ಮಾಡ್ಕೊಳಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.